ಒಂದು ಹೈಕೋರ್ಟ್ ನೀಡಿರುವಂತಹ ಈ ಒಂದು ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಫಸ್ಟ್ ಆಫ್ ಆಲ್ ಏನಕ್ಕಪ್ಪ ಅಂತಂದ್ರೆ ಇಷ್ಟೆಲ್ಲ ಸಾಕ್ಷಿ ಇದೆ, ಸೊ ಅದೆಲ್ಲ ಆದ ನಂತರವಾಗಿ ಎಲ್ಲೋ ಒಂದು ಕಡೆ ಈಗ ಸಾಕ್ಷಿಗಳನ್ನ ಇಟ್ಕೊಂಡು, ಯಾಕಂದ್ರೆ ಕೋರ್ಟ್ಗೆ ಬೇಕಾಗಿರುವಂತದ್ದು ಒಬ್ಬ ಆರೋಪಿ ಅಂತ ಸಾಬೀತಾಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತದ್ದು ಸಾಕ್ಷಿಗಳೇ. ಇಷ್ಟೆಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಅದು ಹೇಗೆ ಹೈಕೋರ್ಟ್ ಜಾಮೀನನ್ನ ಕೊಡ್ತು ಅಂತ ಒಂದು ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಿತು. ಈಗ 10 ದಿನಗಳ ಕಾಲ ಒಂದು ಅವಕಾಶವನ್ನ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಪವಿತ್ರ ಗೌಡ A1 ಆರೋಪಿ, A2 ಆರೋಪಿ ದರ್ಶನ್, ಇವರಿಬ್ಬರ ಪರ ವಾದ ಪ್ರತಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂಗೆ ಲಿಖಿತ ರೂಪದಲ್ಲಿ ವಾದ ಬೇಕು ಅಂತ ಸುಪ್ರೀಂ ಕೋರ್ಟ್ 10 ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟಿತ್ತು. ಸೊ ಅದ್ರಲ್ಲಿ ಈಗಾಗಲೇ ಲಿಖಿತ ರೂಪದಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಪರ ವಕೀಲರು ಕೊಟ್ಟಿದ್ದಾರೆ. ಯಾಕೆ ಜಾಮೀನನ್ನ ರದ್ದತಿ ಮಾಡಬಾರದು, ಹೈಕೋರ್ಟ್ ಜಾಮೀನು ಹಾಗೆ ಮುಂದುವರಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಯಿಂಟ್ಗಳನ್ನ ಮಾಡಿ ಆ ಲೀಸ್ಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸೊ ಪ್ರಮುಖವಾಗಿ ಪವಿತ್ರ ಗೌಡದು ನೋಡೋದಾದ್ರೆ ಅವರ ಪರ ಇರುವಂತ ವಕೀಲರು ವಾದ ಮಾಡ್ತಾ ಇರುವಂತದ್ದು, ಮೃತ ರೇಣುಕಾ ಸ್ವಾಮೀಂದ್ರ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಬಂದಿತ್ತು. ತನ್ನ ಖಾಸಗಿ ಅಂಗದ ಫೋಟೋವನ್ನ ಕಳಿಸುವ ಮುಖಾಂತರವಾಗಿ ಅದ್ರ ಜೊತೆಗೆ ಒಂದಷ್ಟು ಕೆಟ್ಟ ಸಂದೇಶವನ್ನ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕಳುಹಿಸಿದ್ದ. ಪವಿತ್ರ ಗೌಡ ಮತ್ತು ಆರೋಪಿಯ ನಡುವೆ, ಅಂದ್ರೆ ಇತರ ಆರೋಪಿಗಳ ನಡುವೆ ಯಾವುದೇ ರೀತಿ ಸಂವಹನ ಇಲ್ಲ. ಅಂದ್ರೆ ದರ್ಶನ್ ಅವರು ಪವಿತ್ರ ಗೌಡಂಗ್ ಗೊತ್ತು, ಪವನ್ ಅನ್ನೋನು ಪವಿತ್ರ ಗೌಡಂಗ್ ಗೊತ್ತು, ಇನ್ನು ಉಳಿದಂಥವರ ಜೊತೆ ಪವಿತ್ರ ಗೌಡಗೆ ಲಿಂಕೇ ಇಲ್ಲ. ಪ್ರಾಸಿಕ್ಯೂಷನ್ ಕ್ರಿಮಿನಲ್ ಸಂಚನ್ನ ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದಾರೆ. ಪವಿತ್ರ ಗೌಡರಿಂದ ರೇಣುಕಾ ಸ್ವಾಮಿಗೆ ಮರಣಾಂತಿಕವಾಗಿ ಹಲ್ಲೆಯಾಗಿಲ್ಲ. ಪವಿತ್ರ ಗೌಡ ಹೋಗಿ ಚುಚ್ಚಿ ಕೊಲೆ ಮಾಡಿಲ್ಲ. ಪವಿತ್ರ ಗೌಡ ಹೋಗಿ ಮರದ ಕೊಂಬೆಯಿಂದ ಹೊಡೆದಿಲ್ಲ. ಪವಿತ್ರ ಗೌಡ ಹೋಗಿ ರೇಣುಕಾ ಸ್ವಾಮಿಯನ್ನ ತುಳಿದಿಲ್ಲ. ಯಾವುದೇ ರೀತಿ ಮಾರಣಾಂತಿಕ ಹಲ್ಲೆ ಪವಿತ್ರ ಗೌಡದಿಂದ ಆಗಿಲ್ಲ. ಪವಿತ್ರ ಗೌಡ ಒಬ್ಬಂಟಿ ಪೋಷಕರಾಗಿದ್ದಾರೆ. ಪವಿತ್ರ ಗೌಡಂಗೆ ಗಂಡ ಇಲ್ಲ, ಒಬ್ಬಂಟಿ ಪೋಷಕ ಆಗಿರುವಂತಹ ಹಿನ್ನೆಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇರುವಂತ ಓರ್ವ ಮಗಳಿದ್ದಾಳೆ. ಸೊ ಹಾಗಾಗಿ ಆಕೆಯನ್ನ ಆರೈಕೆ ಮಾಡಬೇಕಾಗಿದೆ. ಆಕೆಗೆ ತಾಯಿ ಅವಶ್ಯಕತೆ ಇದೆ. ವಯಸ್ಸಾದ ಪೋಷಕರಿಗೆ ಪವಿತ್ರ ಗೌಡ ಅವರ ಆಧಾರ ಇದೆ. ಆಕೆಗೂ ಕೂಡ ತಾಯಿ ಇರುವಂತದ್ದು, ಪವಿತ್ರ ಗೌಡಗೆ ವಯಸ್ಸಾಗಿರುವಂತಹ ತಾಯಿ, ಹಾಗಾಗಿ ಅವರ ಆಧಾರ ಅವರ ಕುಟುಂಬಕ್ಕಿದೆ. ಅದಾದ ನಂತರವಾಗಿ ಯಾವುದೇ ರೀತಿ ಕ್ರಿಮಿನಲ್ ಕೇಸ್ನ ಹಿನ್ನೆಲೆ ಪವಿತ್ರ ಗೌಡ ಮೇಲೆ ಇಲ್ಲ, ಇದೊಂದೇ ಇರುವಂತದ್ದು. ಬಂಧನಕ್ಕೆ ಕಾರಣವಾಗುವಂತ ಲಿಖಿತವಾಗಿ ಇಲ್ಲಿ ಯಾವುದು ತರದ್ದು ಕಂಡು ಬಂದಿಲ್ಲ ಅನ್ನುವಂತ ವಾದವನ್ನ ಪವಿತ್ರ ಗೌಡ ಪರವಾಗಿರುವಂತಹ ವಕೀಲರು ಮೆನ್ಷನ್ ಮಾಡಿದ್ದಾರೆ ಲಿಖಿತ ರೂಪದಲ್ಲಿ. ಇನ್ನ ದರ್ಶನ್ ಪರವಾಗಿರುವಂತಹ ವಕೀಲರು ಏನ್ ಮೆನ್ಷನ್ ಮಾಡಿದ್ದಾರೆ, ದರ್ಶನ್ ಅವರನ್ನ ಮೈಸೂರಿನಲ್ಲಿ ಬಂಧಿಸಲಾಯಿತು, ಬೆಂಗಳೂರಿಗೆ ಕರೆದುಕೊಂಡು ಬರಲಾಯಿತು, FIR ಅನ್ನ ದಾಖಲು ಮಾಡಿಲ್ಲ, ಬೆಂಗಳೂರಿನಲ್ಲಿ FIR ದಾಖಲು ಮಾಡಿಲ್ಲ. ಸೊ ಅದಾದ ನಂತರವಾಗಿ ಬಂಧನಕ್ಕೆ ಕಾರಣವನ್ನ ಸಂಜೆ 6:30 ಆಗೋವರೆಗೂ ಕೂಡ ಲಿಖಿತವಾಗಿ ನೀಡಿಲ್ಲ. ಇದು ಕಾನೂನು ಉಲ್ಲಂಘನೆ. ಯಾಕೆ ಬಂಧನ ಮಾಡ್ತಿದ್ದಾರೆ ದರ್ಶನ್ ಅವರನ್ನ? ಸ್ಟೇಷನ್ ನಲ್ಲಿ ಇಟ್ಕೊಳ್ಳಲಾಗಿತ್ತು, ವಿಚಾರಣೆಯನ್ನು ನಡೆಸಲಾಗ್ತಾ ಇತ್ತು, FIR ದಾಖಲು ಮಾಡಿರಲಿಲ್ಲ, ಬಂಧನ ಮಾಡಿರಲಿಲ್ಲ, ಇದು ಕಾನೂನಿಗೆ ವಿರುದ್ಧವಾಗಿದ್ದು ಅಂತ ಒಂದು ವಾದವನ್ನ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ದರ್ಶನ್ ಯಾವುದೇ ಜಾಮೀನು ಷರತ್ತನ್ನ ಉಲ್ಲಂಘನೆ ಮಾಡಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಜಾಮೀನನ್ನ ವಜಾ ಮಾಡಬಾರ್ದು. ರೇಣುಕಾ ಸ್ವಾಮಿ ಅಪಹರಣದಲ್ಲಿ ದರ್ಶನ್ ಅವರ ಪಾತ್ರದ ಬಗ್ಗೆ ಯಾವುದೇ ರೀತಿ ಸಾಕ್ಷ್ಯ ಇಲ್ಲ. ದರ್ಶನ್ ಅವರೇ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಹೋಗಿದ್ದಾರೆ, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷಿಗಳೇ ಇಲ್ಲ. ದರ್ಶನ್ ಮತ್ತು ಆರೋಪಿ 3 ಪವನ್ ನಡುವೆ ಕರೆಗಳು ಅಥವಾ ವಾಟ್ಸ್ಆಪ್ ಸಂದೇಶ ಯಾವುದೇ ರೀತಿ ವಿನಿಮಯ ಆಗಿಲ್ಲ. ದರ್ಶನ್ ಹಾಗೆ ಪವನ್ ನಡುವೆ ಆಗಿರುವಂತಹ ವಾಟ್ಸ್ಆಪ್ ಸಂದೇಶ ವಿನಿಮಯ ಆಗೇ ಇಲ್ಲ. ಇಲ್ಲಿ ಸಾಕ್ಷಿಗಳಾದಂತ ಕಿರಣ್, ಮಲ್ಲಿಕಾರ್ಜುನ ಮತ್ತು ನರೇಂದ್ರ ಸಿಂಗ್ ಹೇಳಿಕೆಗಳು ವಿಶ್ವಾಸಾರ್ಹದ ಬಗ್ಗೆ ನಮಗೆ ಅನುಮಾನ ಮೂಡಿಸುವಂತಿದೆ. ಯಾರೋ ಹೇಳ್ಕೊಟ್ಟೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನ ವಕೀಲರು ಮಂಡಿಸಿರುವಂತದ್ದು. ಸಾಕ್ಷಿಗಳು ಕೋರ್ಟ್ನಲ್ಲಿ ದರ್ಶನ್ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಕೋರ್ಟ್ನಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಇಲ್ಲ ದರ್ಶನ್ ಅವರೇ ನಮ್ಮನ್ನು ಕರೆದ್ರು, ಇಲ್ಲ ದರ್ಶನ್ ಅವರೇ ಅವ್ರನ್ನ ಅಪಹರಿಸ್ಕೊಬರಕ್ಕೆ ಹೇಳಿದ್ರು, ಇಲ್ಲ ದರ್ಶನ್ ಅವರೇ ಇದ್ರು ಅನ್ನೋದಕ್ಕೆ ಯಾರು ಕೂಡ ದರ್ಶನ್ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. 3 ಸೆಕೆಂಡ್ ವಿಡಿಯೋ ಇದೆ ಅಂತ ಇರುವ ಬೆಂಗಳೂರು ಪೊಲೀಸರಲ್ಲಿ ಯಾವುದೇ ತರದ ಹುರುಳಿಲ್ಲ. ದರ್ಶನ್ ಅವ್ರ ಕಾರ್ ಪಾಸ್ ಆಯ್ತು, ದರ್ಶನ್ ಅವರು ಕಾರ್ ಪಾಸ್ ಆದ ತಕ್ಷಣ ದರ್ಶನ್ ಅವರು ಕಾರ್ನೊಳಗಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾವುದೇ ರೀತಿ ಹುರುಳಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ವಾದವನ್ನ ಕೊಟ್ಟಿದ್ದಾರೆ. 3 ಸೆಕೆಂಡ್ ವಿಡಿಯೋದಲ್ಲಿ ಅಸ್ತಿತ್ವವೇ ಇಲ್ಲ, ಜೀವಾಳವೇ ಇಲ್ಲ. ಅದರಲ್ಲಿ 3 ಸೆಕೆಂಡ್ ವಿಡಿಯೋದಲ್ಲಿ ಏನಿದೆ, ಅಲ್ಲಿ ದರ್ಶನ್ ಅವರ ಮುಖಭಾವ ಇದೆಯಾ, ದರ್ಶನ್ ಅವರ ಚಲನವಲನ ಇದೆಯಾ, ದರ್ಶನ್ ಅವರು ಅದರೊಳಗಡೆ ಇದ್ರು ಅನ್ನುವಂಥದ್ದೀಯಾ? ದರ್ಶನ್ ಅವರ ಕಾರನ್ನ ಯಾರೋ ತೆಗೆದುಕೊಂಡು ಹೋಗಿರ್ಬೋದಲ್ಲ, ಅವರ ಸ್ನೇಹಿತರೆ,
ಈ ತರದ ವಾದವನ್ನ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ವಿಡಿಯೋ ಚಾರ್ಜ್ ಶೀಟ್ ನಲ್ಲಿ ಅಥವಾ ಆ ಒಂದು ಹೈಕೋರ್ಟ್ಗೆ ಸಲ್ಲಬೇಕಾಗಿರುವಂತದ್ದು ಆ ವಿಡಿಯೋ ಚಾರ್ಜ್ ಶೀಟ್ ಅನ್ನ ಹೈಕೋರ್ಟ್ಗೆ ಸಲ್ಲಿಸಿಲ್ಲ. ಸೊ ಇವೆಲ್ಲವನ್ನ ಕೂಡ ಲಿಖಿತ ರೂಪದಲ್ಲಿ ಬರೆದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ ಪರ ವಕೀಲರು. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ದರ್ಶನ್ ಅವರ ಪಾತ್ರ ಅಲ್ಲ, ಇದನ್ನ ಗಮನ ಹರಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಒಂದು ನೋಡಿ, ದರ್ಶನ್ ಅವರು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದ್ದು ಅವರಿಗೆ L1 ಹಾಗೆ L5 ಅಲ್ಲಿ ಉರಿಯೂತ ಕಾಣಿಸಿಕೊಂಡಿತ್ತು. ಅದಾದ ನಂತರವಾಗಿ ಪಾರ್ಶ್ವವಾಯು ಆಗಬಹುದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಬೇಕೇ ಬೇಕು, ಶಸ್ತ್ರಚಿಕಿತ್ಸೆ ಆಗಬೇಕು ಅಂದ್ರೆ ಆಪರೇಷನ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಅವರಿಗೆ ರೆಸ್ಟ್ ಬೇಕು. ಬೆನ್ನು ನೋವಿನಿಂದ ನರಳ್ತಾ ಇದ್ರು, ಮಲಗೋದಕ್ಕೆ ಜೈಲಿನಲ್ಲಿ ಆಗ್ತಾ ಇರಲಿಲ್ಲ, ಸಾಕಷ್ಟು ಹಿಂಸೆ ಪಡಿತಿದ್ರು ಅಂತ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ 10 ದಿನದಲ್ಲಿ 5-6 ದಿನ ಮುಗ್ದೇ ಹೋಯ್ತು. ಇನ್ನು ಉಳಿದಿರುವಂತದ್ದು 4 ದಿನ ಮಾತ್ರ. ದರ್ಶನ್ ಅವರ ಆ ಒಂದು ಭವಿಷ್ಯದ ವಿಚಾರ, ಯಾಕಂದ್ರೆ ಅವರನ್ನ ನಂಬಿಕೊಂಡು ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಹಣವನ್ನ ಹಾಕಿದ್ದಾರೆ. ಡೆವಿಲ್ ಬಹಳ ನಿರೀಕ್ಷಿತ ಸಿನಿಮಾ, ಮೊದಲೇ ಕನ್ನಡ ಚಿತ್ರರಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸೋದಾದ್ರೆ ಅತಿ ಹೆಚ್ಚಾಗಿ ಫ್ಯಾನ್ ಬೇಸ್ ಅನ್ನು ಹೊಂದಿರುವಂತರು ದರ್ಶನ್ ಅವರು ಅರೆಸ್ಟ್ ಆದ ನಂತರ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದ ಕೆಲವೊಂದಿಷ್ಟು ಮೇಲು ಹಾಗೆ ಕೆಳಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಆಫ್ ವ್ಯೂ ಕಡಿಮೆ ಆಗಿತ್ತು. ಸೊ ನೋಡೋಣ ಏನಾಗುತ್ತೆ. ಸುಪ್ರೀಂ ಕೋರ್ಟ್ ಎಲ್ಲೋ ಒಂದು ಕಡೆ ಹೈಕೋರ್ಟ್ನ ಆದೇಶವನ್ನ ಇಲ್ಲ ರದ್ದತಿ ಮಾಡುತ್ತಾ ಜಾಮೀನು, ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಯನ್ನ ನೀಡುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಮುಂದಿನ ಸ್ಟೋರಿ ನೋಡೋಣ.